ಅನಗನಗವಕ ರಾಜು. ಹೀರೋ ರಾಜು ಬಂದು ಜಮೀನ್ದಾರ ಕುಟುಂಬ. ಆದ್ರೆ ಅವನ ತಾತ ರಸಿಕ ರಾಜ. ಮಹಿಳೆಯರ ಅಭಿವೃದ್ಧಿಗೆ ಒಂಚೂರು ಆಸ್ತಿ ಬಿಡ್ದಾನೆ ಎಲ್ಲಾನು ಮಾರಕ್ಕಿರ್ತಾನೆ. ಆದ್ರೆ ಈ ರಾಜು ಜಮೀನ್ದಾರು ಶ್ರೀಮಂತರು ಅಂತ ಎಲ್ಲಾರ್ಗು ಸುಳ್ಳು ಹೇಳ್ಕೊಂಡು ಓಡಾಡ್ತಿರ್ತಾನೆ. ಹೀಗೆ ರಿಲೇಷನ್ ಮದುವೆಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಅವಮಾನ ಮಾಡ್ತಾರೆ. ಆಗ ಅವನು ನಿಮ್ಗಿಂತ ದೊಡ್ಡ ಸಂಬಂಧದ ಹುಡುಗಿ ನೋಡಿ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಹಾಕಿ ಬರ್ತಾನೆ. ಹೀಗೆ ಮ್ಯಾರೇಜ್ ಆಗೋಕೆ ರಿಚ್ ಫ್ಯಾಮಿಲೀಸ್ ಹುಡುಗಿರ್ನ ಹುಡುಕ್ತಾ ಇರ್ತಾನೆ. ಅವ್ರೂರಿನ ಜಾತ್ರೆಯಲ್ಲಿ ದೊಡ್ಡಮನೆ ಭೂಪತಿ ರಾಜುವಿನ ಒಬ್ಬಳೆ ಮಗಳು ಚಾರುಲತನ ನೋಡಿ ಅವಳನ್ನೇ ಲವ್ ಮಾಡಿ ಮ್ಯಾರೇಜ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಭೂಪತಿ ರಾಜುವಿನ ಮಗಳನ್ನ ಅವ್ರೂರಿನ ಪ್ರೆಸಿಡೆಂಟ್ ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ರಾಜು ಚಾರುಲತನ ಲವ್ ಅಲ್ಲಿ ಬೀಳಿಸ್ಕೊಳಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾನೆ. ಜಮೀನ್ದಾರು ಶ್ರೀಮಂತರು ಅಂತ ಸುಳ್ಳು ಹೇಳಿ ಮದ್ವೆನೂ ಆಗ್ತಾನೆ. ಮದ್ವೆ ಆದ ದಿನನೇ ಭೂಪತಿ ರಾಜು ಒಂದು ಲೆಟರ್ ನ ಬರೆದು ಮನೆ ಬಿಟ್ಟು ಹೋಗಿರ್ತಾನೆ. ಆ ಲೆಟರ್ ಅಲ್ಲಿ ಏನಿದೆ, ಭೂಪತಿ ರಾಜು ಆಸ್ತಿ ಎಲ್ಲ ಅವನಿಗೆ ಸಿಗುತ್ತಾ, ರಾಜು ಜಮೀನ್ದಾರು ಅಲ್ಲ ಅಂತ ಗೊತ್ತಾಗುತ್ತಾ, ದುಡ್ಡು ಸಂಪಾದನೆ ಮಾಡೋಕೆ ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ನಿಂತ್ಕೋತಾನೆ, ಗೆಲ್ಲೋಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾನೆ, ಗೆದ್ದು ಶ್ರೀಮಂತನಾಗ್ತಾನ, ಇಲ್ಲ ಊರಿನ ಸಮಸ್ಯೆ ಬಗೆಹರಿಸ್ತಾನ, ಇಲ್ಲ ಆಪೋಸಿಷನ್ ಪಾರ್ಟಿ ಅವರು ಕೊಡೋ ಮನಿ ಇಸ್ಕೊಂಡು ಕ್ಯಾಂಪೇನ್ ನಿಲ್ಲಿಸ್ತಾನ, ಇಲ್ಲ ಎಲೆಕ್ಷನ್ ಅಲ್ಲಿ ಮುಂದುವರಿತಾನ ಅಂತ ನೀವು ಮೂವಿನೇ ನೋಡಿ ತಿಳ್ಕೊಬೇಕಾಗುತ್ತೆ. ಓವರ್ ಆಲ್ ಮೂವಿ ಹೇಗಿದೆ ಅಂದ್ರೆ ಡೀಸೆಂಟ್ ಕಾಮಿಡಿ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು. ನೆಗೆಟಿವ್ ಅಂತ ಬಂದ್ರೆ ಸ್ಟೋರಿ ಪ್ರಿಡಿಕ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಇದೆ. ಮೂವಿ ಮ್ಯಾಡ್ನೆಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.